ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದ ಶಿಕ್ಷಕ ಎಲ್ಲಿ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ನಲ್ಲಿ ಆದರ್ಶ್ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಎಸ್, ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು. ಓಕೆ, ಸಾಯಿಲ್ ಫಾರ್ಮೇಶನ್, ಮಣ್ಣು ಹೇಗಾಗತ್ತೆ ಅನ್ನೋದು ಪ್ರಶ್ನೆ. ಮಣ್ಣು ಮೇನ್ಲಿ 3 ವೇಸ್ದಲ್ಲೇ ಆಗತ್ತೆ. ಮೊದಲನೇದು ವೆದರಿಂಗ್ ಆಫ್ ರಾಕ್ಸ್, ಶಿಲೆಗಳ ವಾಯುಗುಣ ವ್ಯತ್ಯಾಸ. ಹಾಗಂದ್ರೆ ಏನು? ಬಹಳಷ್ಟು ಟೈಮ್ಗಳಿಂದ ಏನಾಗ್ತಾ ಇದೆ, ಇರ್ತಾವಲ್ಲ, ಅವುಗಳಿಗೆ ಮಳೆ ಇರಬಹುದು, ಬಿಸಿಲಿರಬಹುದು, ಬೇರೆ ಬೇರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗಳಿಂದ ಅವು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಅವುಗಳಿಂದ ನಮ್ಮ ಸಾಯಿಲ್ ಫಾರ್ಮ್ ಆಗುತ್ತೆ. ಫಸ್ಟ್. ಸೆಕೆಂಡ್, ಡೆನ್ಯುಡೇಷನ್ ಅಂಡ್ ಡೆಪೋಸಿಷನ್. ಡೆಪೋಸಿಷನ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ತಾನೆ. ಅಲ್ಲಿ ಏನಾಗ್ತಾ ಇದೆ, ನದಿಗಳು ಹೊತ್ತು ತರುವಂತಹ ಮಣ್ಣಿನಿಂದ ಏನಾಗ್ತಾ ಇದೆ, ಮಣ್ಣು ಫಾರ್ಮ್ ಆಗ್ತಾ ಇದೆ. ಆದರೆ ಅದರಲ್ಲಿ ಏಜೆಂಟ್ಸ್ಗಳನ್ನ ನೀವು ಕೇಳಿರ್ತೀರಾ. ಸೊ ಯಾವ್ದಾವ್ದು ಏಜೆಂಟ್ಸು? ವಿಂಡ್ ಇರಬಹುದು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಿಂಡ್ ಸಹ ತನ್ನ ಜೊತೆ ಏನನ್ನ ಹೊತ್ಕೊಂಡು ಬರುತ್ತೆ, ಮಣ್ಣಿನ ಕಣಗಳನ್ನ ಹೊತ್ಕೊಂಡು ಬರುತ್ತೆ. ಹೀಗೆ ಅದು ಬಹಳಷ್ಟು ವರ್ಷಗಳ ನಂತರ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಒಂದೇ ರೀತಿಯ ಮಣ್ಣು ಫಾರ್ಮ್ ಆಗುತ್ತೆ. ಸೊ ಡೆನ್ಯುಡೇಷನ್ ಏಜೆಂಟ್ಸ್ಗಳ ಮುಖಾಂತರವೂ ಸಹ ನಮ್ಮ ಸಾಯಿಲ್ ಫಾರ್ಮೇಶನ್ ಆಗುತ್ತೆ. ಥರ್ಡ್ ಒನ್, ಡಿಕಂಪೋಸಿಷನ್, ವಿಘಟನೆ. ಕಂಪೋಸಿಷನ್ ಇರುತ್ತೆ, ಅದು ವಿಘಟನೆ ಆಗ್ತಾ ಇದೆ. ಡಿಕಂಪೋಸಿಷನ್ ಬಯಾಲಜಿಯಲ್ಲಿ ಕೇಳಿದಿರಾ ತಾನೆ. ಸೊ ಅಂತಹದ್ದೇ ಏನು, ಮಾನವನ ಅಥವಾ ಪ್ರಾಣಿಗಳಿರಬಹುದು, ಪ್ಲಾಂಟ್ಸ್ಗಳಿರಬಹುದು, ಇವುಗಳೆಲ್ಲ ಕೊಳೆತ ಶರೀರದಿಂದ ಏನಾಗುತ್ತೆ, ಟೈಮ್ ಹೋದ ಹಾಗೆ ನಮ್ಮ ಬಾಡಿ ಏನಿರುತ್ತೆ ಬಯೋಡಿಗ್ರೇಡೇಬಲ್ ಇರಾಗುತ್ತೆ. ಇದರಿಂದ ಈ ತರಹದ ಸಾಯಿಲ್ ಸಹ ಫಾರ್ಮ್ ಆಗುತ್ತೆ. ಸೊ 3 ways: ವೆದರಿಂಗ್, ಡೆನ್ಯುಡೇಷನ್ ಅಂಡ್ ಡೆಪೋಸಿಷನ್ ಅಂಡ್ ಡಿಕಂಪೋಸಿಷನ್. ಹಾಗಾದರೆ ಎಷ್ಟೊಂದು ಸಾಯಿಲ್ಸ್ಗಳಿವೆ ಭಾರತದಲ್ಲಿ, ಎಷ್ಟು ಟೈಪ್ಸ್ಗಳಿವೆ? ಮೇನ್ಲಿ 6 ಟೈಪ್ಸ್ ಆಫ್ ಸಾಯಿಲ್ಸ್ಗಳನ್ನ ಕಾಣಬಹುದಾಗಿದೆ. ಯಾವುದು ಆ 6 ಟೈಪ್ಸ್ಗಳು? ಕಮೆಂಟ್ ಮಾಡೋದನ್ನ ಮರಿಬೇಡಿ, ಈಸಿ ಇದೆ. 6 ಟೈಪ್ಸ್. ಓಕೆ, ಇಲ್ಲಿ ಬಂದೇ ಬಿಡ್ತು. ಸೊ ಇದು ಟೇಬಲ್. ಈ ಟೇಬಲ್ ಅಲ್ಲಿ ಏನಾಗ್ತಾ ಇದೆ, ಮೇಲೆ ಟೈಪ್ಸ್ ಆಫ್ ಸಾಯಿಲ್ ಅಂತ ಕೊಟ್ಟಿದ್ದೇವೆ. ಒಟ್ಟು 6 ಟೈಪ್ ಸಾಯಿಲ್ಸ್ಗಳಿದ್ದಾವೆ. ಎಲುವಿಯಲ್, ಮೆಕ್ಕಲು, ಬ್ಲ್ಯಾಕ್, ಕಪ್ಪು, ರೆಡ್, ಕೆಂಪು, ಲೆಟರೈಟ್, ಜಂಬಿಟ್ಟಿಗೆ, ಡೆಸರ್ಟ್, ಮರುಭೂಮಿ, ಮೌಂಟೇನ್, ಪರ್ವತ. 6 ಟೈಪ್ಸ್ ಆಫ್ ಸಾಯಿಲ್. ಕೂಲ್. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣ ಅಂತ ಕೊಟ್ಟಿದ್ದೇವೆ. ಇದೇ ರೀತಿಯ ಟೇಬಲ್ ಅನ್ನ ನೀವು ಮುಂದೆ ಸಹ ಕಾಣಬಹುದಾಗಿದೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಮುಂದಿನ ಟೇಬಲ್ಸ್ಗೂ ಸಹ ಅಪ್ಲೈ ಆಗುತ್ತೆ. ಇಲ್ಲಿ ಕೆಳಗೆ ಗುಣಲಕ್ಷಣಗಳಿವೆ. ಸೊ ಏನಿದೆ ಮೊದಲನೇ ಗುಣಲಕ್ಷಣ? ಸ್ಪ್ರೆಡ್ ಅಥವಾ ಹರಡುವಿಕೆ. ಸೊ ಈ ಸಾಯಿಲ್, ಎಲುವಿಯಲ್ ಸಾಯಿಲ್ ಅನ್ನ ನಾವು ಎಲ್ಲಿ ಕಾಣಬಹುದಾಗಿದೆ, ಅದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಸ್ಪ್ರೆಡ್ ಅಥವಾ ಹರಡುವಿಕೆ. ಮೊದಲನೇದು ಎಲುವಿಯಲ್ ಸಾಯಿಲ್ ಅಲಾಂಗ್ ದ ರಿವರ್ ಬೆಡ್ಸ್. ಸೊ ನಾರ್ದರ್ನ್ ಪ್ಲೇನ್ಸ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ ಗಂಗಾ ಸತ್ಲೇಜ್ ರಿವರ್ ಏನಾದರೂ ರಿಮೆಂಬರ್ ಆಗ್ತಾ ಇದೆಯಾ? ಎಸ್, ಆವಾಗಲೇ ಹೇಳಿದ್ದೆ ಸಾಯಿಲ್ ಅಲ್ಲೂ ಈ ಪಾಯಿಂಟ್ ಬರುತ್ತೆ ಅಂತ. ಸೊ ಯಾವಾಗ ನದಿಗಳು ಹರಿತಾವೋ ಅವುಗಳ ಜೊತೆ ಅವು ಏನನ್ನ ತೆಗೆದುಕೊಂಡು ಬರುತ್ತೆ, ಮಣ್ಣನ್ನ ತೆಗೆದುಕೊಂಡು ಬರುತ್ತೆ. ಸೊ ಅಂತಹ ನದಿಯ ಹಾದಿಗಳ ಉದ್ದಕ್ಕೂ ಇದನ್ನ ನಾವು ಕಾಣಬಹುದಾಗಿದೆ. ನಾರ್ದರ್ನ್ ಪ್ಲೇನ್ಸ್ ಈ ರೀಸನ್, ಈ ಬೆಲ್ಟ್ ನಲ್ಲಿ ಬರುತ್ತೆ. ನೆಕ್ಸ್ಟ್, ಬ್ಲ್ಯಾಕ್, ಕಪ್ಪು ಮಣ್ಣು. ಡೆಕ್ಕನ್ ಟ್ರ್ಯಾಪ್ ಅಲ್ಲಿ ಬರುತ್ತೆ. ಡೆಕ್ಕನ್ ಟ್ರ್ಯಾಪ್ ಅಂದ್ರೆ ಏನು? ಡೆಕ್ಕನ್ ಪ್ಲಾಟೋ ಅಂತ ಕೇಳಿದ್ದೀರಾ? ಡೆಕ್ಕನ್ ಪ್ಲಾಟೋ ಎಲ್ಲಿ ಬರುತ್ತೆ? ನಮ್ಮ ಪೆನಿನ್ಸುಲಾರ್ ಪ್ಲಾಟೋದ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಸೊ ಆ ಡೆಕ್ಕನ್ ಟ್ರ್ಯಾಪ್ ನಲ್ಲಿ ಬರುವಂತಹದ್ದೇ ಈ ನಮ್ಮ ಕಪ್ಪು ಮಣ್ಣು ಆಗಿದೆ. ಇದಕ್ಕೆ ಮತ್ತೆರಡು ಹೆಸರುಗಳಿಂದಲೂ ಕರೀತಾರೆ. ಏನು ಹೆಸರುಗಳು ಅವು? ಯೋಚನೆ ಮಾಡಿ. ರೇಗೂರ್. ಎಸ್, ಇದನ್ನ ನಾವು ರೇಗೂರ್ ಸಾಯಿಲ್ ಅಂತಾನೂ ಕರಿತೇವೆ. ಯಾಕೆ ಇದನ್ನ ನಾವು ರೇಗೂರ್ ಸಾಯಿಲ್ ಅಂತ ಕರಿತೇವೆ? ಇದು ಮರಾಠಿಯಲ್ಲಿ ಇರುವಂತಹ ಪದ. ಇದು ಯಾವುದಕ್ಕೆ ಹೋಲಿಕೆ ಆಗುತ್ತೆ? ಇಲ್ಲಿ ಕಾಟನ್ ಅನ್ನ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೆಳೆಯಲಾಗುತ್ತೆ. ಹೀಗಾಗಿ ಇದನ್ನ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಥವಾ ರೇಗೂರ್ ಸಾಯಿಲ್ ಅಂತಾನೂ ಕರೀತಾರೆ. ಸೊ ಈ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಡೆಕ್ಕನ್ ಟ್ರ್ಯಾಪ್ ಪ್ರದೇಶ, ಡೆಕ್ಕನ್, ದಕ್ಷಿಣ ಪ್ಲಾಟೋ. ಓಕೆ. ರೆಡ್, ಕೆಂಪು ಮಣ್ಣು, ಲಾರ್ಜೆಸ್ಟ್ ಏರಿಯಾ ಆಫ್ ಪೆನಿನ್ಸುಲಾರ್ ಪ್ಲಾಟೋ. ನಿಮಗೆ ಆಲ್ರೆಡಿ ಗೊತ್ತಿದೆ, ಭಾರತದ ಬಹಳಷ್ಟು ಭಾಗ ಪೆನಿನ್ಸುಲಾರ್ ಪ್ಲಾಟೋದಿಂದ ಕೂಡಿದೆ. ಅದರಲ್ಲೂ ಸಹ ಬಹಳಷ್ಟು ಭಾಗ ಕೆಂಪು ಮಣ್ಣನ್ನ ಹೊಂದಿದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿರುವಂತಹದ್ದು ಪೆನಿನ್ಸುಲಾರ್ ಪ್ಲಾಟೋ. ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಎಲ್ಲಿ ಕಂಡು ಬರುತ್ತೆ? ಹೈ ರೇನ್ಫಾಲ್ ಏರಿಯಾಸ್,
ಸೊ ಹೈ ರೇನ್ಫಾಲ್ ಏರಿಯಾಸ್ಗಳು ಅಂದ್ರೆ ಯಾವುದು? ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ವೆಸ್ಟರ್ನ್ ಘಾಟ್ಸ್ ಇರಬಹುದು, ವೆಸ್ಟರ್ನ್ ಘಾಟ್ಸ್ನ ವೆಸ್ಟರ್ನ್ ಪ್ರದೇಶಗಳಿರಬಹುದು, ಅಥವಾ ಪೂರ್ವಾಂಚಲದ ಪ್ರದೇಶಗಳು, ನಾರ್ತ್ ಈಸ್ಟರ್ನ್ ಪ್ರದೇಶಗಳಿರಬಹುದು. ಅಲ್ಲೆಲ್ಲ ಅತಿ ಹೆಚ್ಚಿನ ಮಳೆಯಾಗತ್ತೆ. ಸೊ ಆ ಪ್ರದೇಶಗಳಲ್ಲಿ ನಾವು ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣನ್ನ ಕಾಣಬಹುದಾಗಿದೆ. ನೆಕ್ಸ್ಟ್, ಡೆಸರ್ಟ್, ಮರುಭೂಮಿ ಎಲ್ಲಿದೆ? ಥಾರ್ ಇರಬಹುದು, ಕಚ್ ಇರಬಹುದು, ರಾಜಸ್ಥಾನ್ ಇರಬಹುದು, ಗುಜರಾತಿನ ಸ್ವಲ್ಪ ಭಾಗ ಇರಬಹುದು. ಇಲ್ಲೆಲ್ಲ ನಾವು ಡೆಸರ್ಟ್ ಅಥವಾ ಮರುಭೂಮಿ ಮಣ್ಣನ್ನ ಕಾಣಬಹುದಾಗಿದೆ. ಎಲ್ಲಿ ಕಡಿಮೆ ಮಳೆಯಾಗುತ್ತೋ, ಟೆಂಪರೇಚರ್ ಎಲ್ಲಿ ಹೆಚ್ಚಿಗೆ ಇರುತ್ತೋ ಅಂತಹ ಪ್ರದೇಶಗಳಲ್ಲಿ ಡೆಸರ್ಟ್ ಅಥವಾ ಮರುಭೂಮಿ ಮಣ್ಣನ್ನ ಕಾಣಬಹುದು. ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶ, ಮೌಂಟೇನ್, ಪರ್ವತಗಳಲ್ಲಿ ಯಾವ ರೀತಿಯ ಮಣ್ಣನ್ನ ಕಾಣಬಹುದು? ಲೋವರ್ ಸ್ಲೋಪ್ಸ್ ಆಫ್ ದ ಮೌಂಟೇನ್ಸ್. ಸೊ ಮೌಂಟೇನ್ ಹೆಸರಲ್ಲೇ ಇದೆ, ಮೌಂಟೇನ್ಸ್ಗಳ ಲೋವರ್ ಸ್ಲೋಪ್ನಲ್ಲಿ, ಕೆಳಬದಿಯಲ್ಲಿ ಕಂಡುಬರುವಂಥದ್ದು ಪರ್ವತಗಳ ಇಳಿಜಾರಿನ ಮೈದಾನ. ಸೊ ಇಲ್ಲಿ ಯಾವ ಟೆಕ್ನಿಕ್ ಅನ್ನ ಬಳಸಿದ್ದೇನೆ ನಾನು? ಅವು ಎಲ್ಲಿ ಕಂಡು ಬರುತ್ತೆ, ಹಾಗೆ ಅವುಗಳ ಆಧಾರದ ಮೇಲೆ ಪ್ಲೇಸ್ ಇರಬಹುದು, ಅವುಗಳ ಆಧಾರದ ಮೇಲೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸ್ಪ್ರೆಡ್, ಹರಡುವಿಕೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ, ಕಲರ್. ಎಲ್ಯುವಿಯಲ್ ಸಾಯಿಲ್ ಬುಕ್ನಲ್ಲಿ ಯಾವುದೇ ಸ್ಪೆಸಿಫೈ ಮಾಡಿಲ್ಲ. ಬ್ಲ್ಯಾಕ್ ಹೆಸರಲ್ಲೇ ಇದೆ, ಬ್ಲ್ಯಾಕ್. ರೆಡ್ ಹೆಸರಲ್ಲೇ ಇದೆ, ರೆಡ್, ಕೆಂಪು. ಲ್ಯಾಟರೈಟ್ ಇದು ಸಹ ಕೆಂಪು ಬಣ್ಣದಲ್ಲಿರುತ್ತೆ. ಯಾಕೆ ಕೆಂಪು ಬಣ್ಣದಲ್ಲಿರುತ್ತೆ ಅದನ್ನ ಮುಂದೆ ಬರುವಂತಹ ಸ್ಲೈಡ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಹೈ ರೇನ್ಫಾಲ್ ಆಗ್ತಾ ಇದೆ. ಹೆಚ್ಚಿನ ಮಳೆ ಆಗೋದ್ರಿಂದ ಏನಾಗುತ್ತೆ? ಭೂಮಿಯ ಮೇಲ್ಮೇಲಿರುವಂತಹ ಮಣ್ಣೆಲ್ಲ ಮಳೆಯ ಜೊತೆ ಹರಿದು ಹೋಗ್ಬಿಡತ್ತೆ. ಸೊ ಹೀಗಾಗಿ ಯಾವ್ದ್ಯಾವ್ದು ನೀರಲ್ಲಿ ಕರಗೋದಿಲ್ವೋ, ಇನ್ಸೊಲ್ಯುಬಲ್ ಇರ್ತವೋ ಅವುಗಳು ಮಾತ್ರ ಉಳಿಯುತ್ತೆ. ಯಾವ್ದ್ಯಾವ್ದು ಇನ್ಸೊಲ್ಯುಬಲ್ ಬರುವಂತಹ ಸ್ಲೈಡ್ಗಳು ಡಿಸ್ಕಸ್ ಮಾಡ್ತೇವೆ. ಆದರೆ ಇದೇ ಮುಖ್ಯ ಕಾರಣವಾಗಿದೆ ಇದರ ಕೆಂಪು ಬಣ್ಣಕ್ಕೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಹೈ ರೇನ್ಫಾಲ್ ಎಲ್ಲ ಮಿನರಲ್ಸ್ಗಳು ಹೋಗುತ್ತೆ. ಯಾವುದು ಇನ್ಸೊಲ್ಯುಬಲ್ ಇರುತ್ತೋ ಅವಷ್ಟೇ ಮಾತ್ರ ಉಳಿಯುತ್ತೆ. ಯಾವುದು ಇನ್ಸೊಲ್ಯುಬಲ್? ಫೆರಿಕ್ ಆಕ್ಸೈಡ್. ಏನಾದರೂ ನೆನಪಿಗೆ ಬರ್ತಾ ಇದೆಯಾ? ಬರುವಂತಹ ಸ್ಲೈಡ್ಗಳಲ್ಲಿ ಡೀಟೇಲ್ ಆಗಿದೆ, ಆದರೂ ಹಿಂಟ್ ಅನ್ನ ಕೊಡ್ತಾ ಇದ್ದೇನೆ. ಡೆಸರ್ಟ್ ರೆಡ್ ಅಂಡ್ ಬ್ರೌನ್ ಕಲರ್ ನಲ್ಲಿ ಇರುತ್ತೆ. ಮರುಭೂಮಿಯ ಮಣ್ಣನ್ನ ನೀವು ನೋಡೇ ಇರ್ತೀರಾ. ಸೊ ಅದು ಯಾವ ಕಲರ್ ನಲ್ಲಿ ಇರುತ್ತೆ? ರೆಡ್ ಅಂಡ್ ಬ್ರೌನ್ ಅಲ್ಲಿ ಇರುತ್ತೆ. ಹಾಗೆ ಮೌಂಟೇನ್ ಇದನ್ನ ಸ್ಪೆಸಿಫೈ ಮಾಡಿಲ್ಲ. ಸೊ ಈ ಟೇಬಲ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣ. ಓಕೆ, ಸೊ ಡೆಕ್ಕನ್ ಟ್ರ್ಯಾಪ್ ಇದು ಇರುವಂತಹದ್ದೇ, ಇದು ಡಿಸ್ಕಸ್ ಮಾಡಿದ್ದೆ. ನೆಕ್ಸ್ಟ್ ಇರುವಂತಹದ್ದು ಫಲವತ್ತತೆ. ಸೊ ಎಲ್ಲಿ ಅತಿ ಹೆಚ್ಚಿನ ಫಲವತ್ತತೆಯನ್ನು ನಾವು ಕಾಣಬಹುದಾಗಿದೆ? ಎಲ್ಯುವಿಯಲ್ ಸಾಯಿಲ್ ಬಹಳಷ್ಟು ಫರ್ಟೈಲ್ ಆಗಿರುವಂತಹ ಲ್ಯಾಂಡ್. ಯಾಕೆ ಇದು ಬಹಳಷ್ಟು ಫರ್ಟೈಲ್ ಆಗಿದೆ? ಯೋಚನೆ ಮಾಡಿ. ಡೆಪಾಸಿಟೆಡ್ ಪ್ಲೇನ್ಸ್ ಏನ್ ಬರ್ತಾ ಇದೆ? ರಿವರ್ ಬೆಡ್ಸ್. ಸೊ ಯಾವಾಗ ರಿವರ್ನಿಂದ ನದಿ ಹರಿತಾ ಬರ್ತಾ ಇದೆಯೋ ಅದರ ಮೇಲ್ಮೇನಲ್ಲಿ ರಿಚ್ ಇನ್ ಮಿನರಲ್ಸ್ ಇರುತ್ತೆ. ಇದು ಮಿನರಲ್ಸ್, ಖನಿಜಗಳಿಂದ ಬಹಳಷ್ಟು ಸಮೃದ್ಧಿ ಆಗಿರುತ್ತೆ. ಹೀಗಾಗಿ ಇದು ವೆರಿ ಫರ್ಟೈಲ್ ಆಗಿರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬ್ಲ್ಯಾಕ್ ಮಣ್ಣು ಇದು ಸ್ವಲ್ಪ ಮಟ್ಟಿನ ಫರ್ಟೈಲ್ ಆಗಿರುತ್ತೆ. ಇದಕ್ಕೆ ನಾವು 2 ಗೆರೆಯನ್ನ ಕೊಡೋದಾದ್ರೆ ಇದಕ್ಕೆ 1 ಗೆರೆಯನ್ನ ಕೊಡಬಹುದು. ಫರ್ಟೈಲ್ ಅಂಡ್ ಕೇಪಬಲ್ ಆಫ್ ರಿಟೇನಿಂಗ್ ವಾಟರ್. ವೆರಿ 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 ಇಂಪಾರ್ಟೆಂಟ್. ರಿಟೇನಿಂಗ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದು ರಿಟೇನ್ ಮಾಡುತ್ತೆ ವಾಟರ್ ಅನ್ನ? ಬ್ಲ್ಯಾಕ್ ನಲ್ಲಿ ಕ್ಲೇ ಪಾರ್ಟಿಕಲ್ಸ್ ಇರುತ್ತೆ. ಕ್ಲೇ ಪಾರ್ಟಿಕಲ್ಸ್ ಇರೋದ್ರಿಂದ ಏನಾಗುತ್ತೆ? ಆ ಕ್ಲೇ ಪಾರ್ಟಿಕಲ್ಸ್ ಇರೋದ್ರಿಂದ ಅದು ವಾಟರ್ ಅನ್ನ ರಿಟೇನ್ ಮಾಡುತ್ತೆ. ಸೊ ಫಲವತ್ತಾದ ಮತ್ತು ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಈ ಪಾಯಿಂಟ್ ಅನ್ನ, ರಿಟೇನಿಂಗ್ ವಾಟರ್, ಬಹಳಷ್ಟು ಬಾರಿ ಯೂಸ್ಫುಲ್ ಆಗುತ್ತೆ. ಯಾಕೆ ರಿಟೇನ್ ಮಾಡುತ್ತೆ? ಕ್ಲೇ ಇರುತ್ತೆ. ಕ್ಲೇ ಇರೋದ್ರಿಂದ ಏನಾಗುತ್ತೆ? ನೀರನ್ನ ಆದಷ್ಟು ಹಿಡಿದಿಟ್ಟುಕೊಳ್ಳುತ್ತೆ. ನೆಕ್ಸ್ಟ್ ಕೆಂಪು, ನಾಟ್ ಸ್ಪೆಸಿಫೈಡ್. ಅದರ ಬಗ್ಗೆ, ಫಲವತ್ತತೆ ಬಗ್ಗೆ ಏನೂ ಕೊಟ್ಟಿಲ್ಲ ಪುಸ್ತಕದಲ್ಲಿ. ಲ್ಯಾಟರೈಟ್, ಜಂಬಿಟ್ಟಿಗೆ. ಲ್ಯಾಟರೈಟ್ ಅಲ್ಲಿ ಹೆಚ್ಚಿನ ಮಳೆಯಾಗುತ್ತೆ, ಆದರೆ ಅದರ ರಿವರ್ಸ್ ಏನಂದ್ರೆ ಇದು ಲೆಸ್ ಫರ್ಟೈಲ್ ಇರುತ್ತೆ. ಯಾಕೆ? ಆಲ್ರೆಡಿ ಹೇಳಿರೋ ಹಾಗೆ ಹೆಚ್ಚಿನ ಮಳೆ ಆಗೋದ್ರಿಂದ ಮೇಲ್ಮೆಯಲ್ಲಿರುವಂತಹ ನೈಟ್ರೋಜನ್ ಇರಬಹುದು, ಮಿನರಲ್ಸ್ ಇರಬಹುದು, ಇವೆಲ್ಲ ವಾಶ್ ಔಟ್ ಆಗುತ್ತೆ. ಯಾಕೆ? ಮಳೆಯ ನೀರಿನ ಜೊತೆ ಅವು ಸಹ ಪ್ರವಾಹದಲ್ಲಿ ಹರಿದು ಹೋಗ್ಬಿಡತ್ತೆ. ಹೀಗಾಗಿ ಮೇಲ್ಮೇನಲ್ಲಿ ಯಾವುದೇ ನಮ್ಮ ನೈಟ್ರೋಜನ್ ಮತ್ತು ಮಿನರಲ್ಸ್ಗಳು ಸಿಗಲ್ಲ. ಲ್ಯಾಕ್ಸ್ ಫರ್ಟಿಲಿಟಿ. ಫಲವತ್ತತೆ ಅತಿ ಕಡಿಮೆ. ಸಾರಜನಕ ಮತ್ತು ಲವಣಗಳ ಕೊರತೆಯನ್ನ ನಾವು ಕಾಣಬಹುದಾಗಿದೆ. ಡೆಸರ್ಟ್, ಮರುಭೂಮಿ, ನಾಟ್ ಸ್ಪೆಸಿಫೈಡ್. ಹೆಚ್ಚಿನ ಮಳೆ ಸಹ ಆಗಲ್ಲ ಇಲ್ಲಿ. ಮೌಂಟೇನ್, ಪರ್ವತ.
ರಿಚ್ ಇನ್ ನೈಟ್ರೋಜನ್ ಅಂಡ್ ಆರ್ಗ್ಯಾನಿಕ್ ರೆಸಿಡ್ಯೂಸ್. ಇದು ವೆರಿ ರಿಚ್ ಇನ್ ನೈಟ್ರೋಜನ್ ಇರುತ್ತೆ, ಆರ್ಗ್ಯಾನಿಕ್ ರೆಸಿಡ್ಯೂಸ್ ಇರುತ್ತೆ. ಯಾಕೆ? ಪರ್ವತಗಳಲ್ಲಿ ಏನಾಗಿದೆ, ಬಹಳಷ್ಟು ಹಿಂದೆ ಫಾರ್ಮ್ ಆಗಿರುವಂತಹದ್ದು, ಹಾಗೆ ಇವು ರಿಚ್ ಆಗಿರುತ್ತೆ, ಹೀಗಾಗಿ ಫಲವತ್ತಾಗಿಯೂ ಸಹ ಇರುತ್ತೆ. ಸೊ ಸಾವಯವ ಅವಶೇಷಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇವುಗಳ ಮುಖಾಂತರ ಇವು ಏನಾಗ್ತಾ ಇವೆ, ಹೆಚ್ಚು ಫಲವತ್ತತೆಯನ್ನ ಪಡೆದುಕೊಳ್ತಾ ಇದೆ. ಸೊ ಈ ಸ್ಲೈಡ್ ಅಲ್ಲಿ ಹೇಗೆ ಫರ್ಟೈಲ್ ಆಗಿವೆ ಲ್ಯಾಂಡ್ಗಳು, ಯಾಕೆ ಫರ್ಟೈಲ್ ಆಗಿವೆ, ಅವುಗಳ ರೀಸನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ವೈ ಲ್ಯಾಟರೈಟ್ ಲ್ಯಾಕ್ಸ್ ಫರ್ಟಿಲಿಟಿ ಅಂತ. ಏನಂತ ಬರೀತೀರಾ? ಬಿಕಾಸ್ ನೈಟ್ರೋಜನ್ ಮತ್ತೆ ಮಿನರಲ್ಸ್ ಎಲ್ಲ ವಾಶ್ಔಟ್ ಆಗುತ್ತೆ, ಹೀಗಾಗಿ ಸಸ್ಯಗಳಿಗೆ ಬೇಕಾದಂತ ಅವಶ್ಯಕ ನೈಟ್ರೋಜನ್ ಸಿಗಲ್ಲ, ಹೀಗಾಗಿ ಲ್ಯಾಕ್ಸ್ ಫರ್ಟಿಲಿಟಿ. ಆಸಮ್. ಸೊ ನೆಕ್ಸ್ಟ್ ಇರುವಂತಹದ್ದು ಏನು? ಟೆಕ್ಸ್ಚರ್ ಮತ್ತೆ ಕಂಪೋಸಿಷನ್. ಆಲ್ಮೋಸ್ಟ್ ನಾವು ಫರ್ಟಿಲಿಟಿಯನ್ನು ಡಿಸ್ಕಸ್ ಮಾಡಿದ್ದೇವೆ. ಎಲ್ಯುವಿಯಲ್ ರಿಚ್ ಇನ್ ಫರ್ಟಿಲಿಟಿ, ಅದಕ್ಕೆ 2 ಇದನ್ನ ಕೊಟ್ಟಿದ್ದೇವೆ. ಬ್ಲ್ಯಾಕ್ ಸ್ವಲ್ಪ ಲ್ಯಾಕ್ಸ್ ಫರ್ಟಿಲಿಟಿ, ಬಟ್ ಏನು ರಿಟೈನಿಂಗ್ ಇರುತ್ತೆ, ಮಾಯಿಶ್ಚರ್ ರಿಟೈನಿಂಗ್ ಕೆಪಾಸಿಟಿ ಇರುತ್ತೆ, ವಾಟರ್. ರೆಡ್ ಸ್ಪೆಸಿಫೈ ಮಾಡಿಲ್ಲ. ಜಂಬಿಟ್ಟಿಗೆ ನಾಟ್ ಫರ್ಟೈಲ್ ಅಟ್ ಆಲ್, ಯಾಕಂದ್ರೆ ರಿಚ್ ಮಿನರಲ್ಸ್ ಎಲ್ಲ ವಾಶ್ಔಟ್ ಆಗುತ್ತೆ. ಡೆಸರ್ಟ್ ನಾಟ್ ಸ್ಪೆಸಿಫೈಡ್. ಹಾಗೆ ಮೌಂಟೇನ್ ರಿಚ್ ಇನ್ ಮಿನರಲ್ಸ್, ನೈಟ್ರೋಜನ್ ಹೆಚ್ಚಿಗೆ ಇರುತ್ತೆ, ಸಾವಯವ ಅವಶೇಷಗಳು ಆರ್ಗ್ಯಾನಿಕ್ ರೆಸಿಡ್ಯೂಸ್ ಇರುತ್ತೆ, ಇದರಿಂದ ಇದು ಸಹ ಬಹಳಷ್ಟು ಫರ್ಟೈಲ್ ಆಗಿರುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ಡಿಸ್ಕಸ್ ಮಾಡಿದಂತಹ ಪಾಯಿಂಟ್ಸ್ಗಳೇ, ಸ್ವಲ್ಪ ಕ್ವಿಕ್ ಆಗಿ ಹೋಗ್ಬಿಡ್ತೇನೆ. ಕ್ಲೇ ಇರುತ್ತೆ, ಕ್ಲೇ ಇರೋದ್ರಿಂದ ಏನಾಗುತ್ತೆ, ವಾಟರ್ ರಿಟೆನ್ಷನ್ ಕೆಪಾಸಿಟಿ ಡೈರೆಕ್ಟ್ಲಿ ರಿಲೇಟೆಡ್. ಲೈಮ್ ಅಂಡ್ ಮೆಗ್ನೀಷಿಯಂ ಕಾರ್ಬೋನೇಟ್ ಸಹ ಇರುತ್ತೆ. ಜೇಡಿ ಮಣ್ಣಿನ ಕಣಗಳು, ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ ಅನ್ನು ನಾವು ಕಾಣಬಹುದಾಗಿದೆ. ಲ್ಯಾಟರೈಟ್ ಫೆರಿಕ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ. ಸೊ ಅದರ ಬಣ್ಣ ಯಾವ ಕಲರ್ನಲ್ಲಿ ಇರುತ್ತೆ ಅಂತ ಹೇಳಿದ್ದೆ ನಾನು. ಲ್ಯಾಟರೈಟ್ನ ಅದರ ಬಣ್ಣಕ್ಕೂ ಇಲ್ಲಿ ಕಾಣುತ್ತಿರುವಂತಹ ಫೆರಿಕ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗೂ ಡೈರೆಕ್ಟ್ಲಿ ರಿಲೇಟೆಡ್ ಇದೆ. ಸೊ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಡೈರೆಕ್ಟ್ಲಿ ರಿಲೇಟೆಡ್ ಟು ಲ್ಯಾಟರೈಟ್, ಜಂಬಿಟ್ಟಿಗೆ ಕಲರ್ ಇರಬಹುದು ಮತ್ತು ಅದರ ಫರ್ಟಿಲಿಟಿ ಇರಬಹುದು. ಡೆಸರ್ಟ್ ಮರುಭೂಮಿ. ವಾಟರ್ ಪರ್ಕೊಲೇಟ್ಸ್ ಈಸಿಲಿ ವಿದೌಟ್ ರಿಟೆನ್ಷನ್. ಇಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಕಾಣಬಹುದಾಗಿದೆ ಬ್ಲ್ಯಾಕಿಗೆ. ಬ್ಲ್ಯಾಕ್ ಅಲ್ಲಿ ಕ್ಲೇ ಪಾರ್ಟಿಕಲ್ಸ್ ಇದ್ದು ಹೆಚ್ಚಿನ. ಅದೇ ಡೆಸರ್ಟ್ ಅಲ್ಲಿ ನೋಡೋದಂತಹ ಸ್ಯಾಂಡ್ ಅಲ್ಲಿ ಏನಾಗುತ್ತೆ, ನೀರು ಈಸಿಲಿ ಆಗಿ ಕೆಳಗೆ ಹೋಗುತ್ತೆ, ರಿಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಆದ್ದರಿಂದ ಈಸಿಲಿ ವಿದೌಟ್ ರಿಟೆನ್ಷನ್, ಮಾಯಿಶ್ಚರೇ ಇರಲ್ಲ. ಗಿಡಗಳಿಗೆ ಅವಶ್ಯವಾಗಿ ಬೇಕಾದಂಥದ್ದು ಏನು, ಮಾಯಿಶ್ಚರ್. ಅದೇ ರೀತಿ ನಾವು ಯಾವಾಗ ಫಾರೆಸ್ಟ್ ರಿಸೋರ್ಸಸ್ಗಳನ್ನ ಡಿಸ್ಕಸ್ ಮಾಡ್ತೇವೋ ಆವಾಗ ಇಲ್ಲಿ ಇರುವಂತಹ ಈ ಪಾಯಿಂಟ್ಸ್ಗಳಿಂದಲೇ ಹೇಗೆ ಅಲ್ಲಿರುವಂತಹ ಗಿಡಗಳು ತಮ್ಮ ಸ್ಟ್ರಕ್ಚರ್ ಅನ್ನ ಮಾಡ್ಕೊಂಡಿವೆ ಅನ್ನೋದನ್ನು ಸಹ ನೋಡಬಹುದಾಗಿದೆ. ಎಲ್ಲವೂ ಹೈಲಿ ಇಂಟರ್ ಕನೆಕ್ಟೆಡ್ ಆಗಿರುವಂತಹದ್ದು. ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಮತ್ತು ಬೇಗ ಆರ್ದ್ರತೆ ಕಡಿಮೆಯಾಗುತ್ತದೆ. ಮೌಂಟೇನ್ ಅಲ್ಲಿ ಏನಿರುತ್ತೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಪ್ಲೆಂಟಿ ಆಫ್ ಡಿಕೇಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ರೆಸಿಡ್ಯೂಸ್, ಅಧಿಕ ಪ್ರಮಾಣದಲ್ಲಿ ಕೊಳೆತ ಜೈವಿಕಾಂಶ ಮತ್ತು ಸಾವಯವ ಅವಶೇಷಗಳನ್ನ ನಾವು ಕಾಣಬಹುದಾಗಿದೆ. ಓಕೆ, ಹಾಗಾದರೆ ಯಾವ ಯಾವ ಬೆಳೆಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ? ಎಲ್ಯುವಿಯಲ್ ಸಾಯಿಲ್ ರಿಚ್ ಇನ್ ಫರ್ಟಿಲಿಟಿ, ವೀಟ್ ಇರಬಹುದು. ಯಾವ ಇದಕ್ಕೆ ಹೆಚ್ಚಿನ ಫರ್ಟಿಲಿಟಿ ಅವಶ್ಯಕತೆ ಇರುತ್ತೆ ಅವುಗಳನ್ನ ನಾವು ಇಲ್ಲಿ ಕಾಣಬಹುದು. ವೀಟ್, ಪ್ಯಾಡಿ, ಶುಗರ್ ಕೇನ್, ಕಾಟನ್ ಅಂಡ್ ಜೂಟ್. ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬು. ಬ್ಲ್ಯಾಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡ್ರೈ ಫಾರ್ಮಿಂಗ್ ಅನ್ನೋ ಪದವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಡ್ರೈ ಫಾರ್ಮಿಂಗ್ ಅಂದ್ರೆ ಏನು ಯೋಚನೆ ಮಾಡಿ. ಎಸ್, ನೀರಿನ ಅವಶ್ಯಕತೆ ಏನಿರುತ್ತೆ, ಕಡಿಮೆ ಇರುತ್ತೆ, ಅಂತಹವುಗಳನ್ನ ನಾವು ಡ್ರೈ ಫಾರ್ಮಿಂಗ್ ಅಂತ ಕರಿತೇವೆ. ಸೊ ನೀರನ್ನ ಹಿಡಿದಿಟ್ಟುಕೊಳ್ಳುವಿಕೆ ಒಣ ಬೇಸಾಯ. ಕಾಟನ್ ಇರಬಹುದು, ಇದನ್ನ ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಾನೂ ಕರಿತೇವೆ. ಓನಿಯನ್ ಇರಬಹುದು, ಚಿಲ್ಲಿ ಇರಬಹುದು, ಆಯಿಲ್ ಸೀಡ್ಸ್ ಇರಬಹುದು, ಲೆಮನ್ ಇರಬಹುದು, ಗ್ರೇಪ್ಸ್ ಇರಬಹುದು. ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆಕಾಳು, ನಿಂಬೆ, ದ್ರಾಕ್ಷಿ, ಈ ಎಲ್ಲಾ ಬೆಳೆಗಳನ್ನ ನಾವು ಬ್ಲ್ಯಾಕ್ ಸಾಯಿಲ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದಾಗಿದೆ. ಕೆಂಪು ನಾಟ್ ಸ್ಪೆಸಿಫೈಡ್, ಏನನ್ನೂ ಹೆಚ್ಚಿನ ಬಗ್ಗೆ ಕೊಟ್ಟಿಲ್ಲ, ಯಾವ ಪ್ರದೇಶ ಮತ್ತು ಯಾವ ಬೆಳೆ ಅಂತ ಕೊಟ್ಟಿದ್ದಾರೆ. ರಾಗಿ ಇರಬಹುದು, ಟೊಬ್ಯಾಕೊ, ಆಯಿಲ್ ಸೀಡ್ಸ್. ಹಾಗೆ ನೀರಾವರಿ, ಇರಿಗೇಷನ್. ಯಾವಾಗ ವಾಟರ್ ರಿಸೋರ್ಸ್ ಅನ್ನ ಡಿಸ್ಕಸ್ ಮಾಡ್ತೇವೋ ಅಲ್ಲಿ ಈ ಒಂದು ಪದ ಇರಿಗೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀರಾವರಿ ಅಂದ್ರೆ ಏನು? ಕೃಷಿಗೆ ನೀರನ್ನ ಒದಗಿಸೋದು. ಕೃಷಿಗೆ ನೀರಿನ ಅವಶ್ಯಕತೆ ಇದ್ರೆ ಅಲ್ಲಿ ನಾವು ಪ್ಯಾಡಿ, ಶುಗರ್ ಕೇನ್, ಕಾಟನ್ ಅನ್ನು ಸಹ ಬೆಳೆಸಬಹುದಾಗಿದೆ.
ರಾಗಿ, ಹೊಗೆಸೊಪ್ಪು ಮತ್ತೆ ಎಣ್ಣೆ ಕಾಳುಗಳು, ನೀರಾವರಿಯ ಸೌಲಭ್ಯವಿದ್ದರೆ ಭತ್ತ ಇರಬಹುದು, ಕಬ್ಬು ಇರಬಹುದು, ಹತ್ತಿ ಇವುಗಳನ್ನು ಸಹ ಕಾಣಬಹುದಾಗಿದೆ. ನೆಕ್ಸ್ಟ್ ಲ್ಯಾಟರೈಟ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಫಲವತ್ತತೆನೇ ಇರಲ್ಲ. ಹಾಗಾದರೆ ಇಲ್ಲಿ ಯಾವ ಬೆಳೆಗಳನ್ನ ಬೆಳೀತಾರೆ? ಆದರೆ ಇಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗತ್ತೆ, ಹೈ ರೇನ್ಫಾಲ್ ಏರಿಯಾಸ್ ಆಗತ್ತೆ. ಸೊ ಯಾವ ಯಾವ ಬೆಳೆಗಳಿಗೆ ಕಂಟಿನ್ಯೂಸ್ ವಾಟರ್ನಲ್ಲೇ ಇರುತ್ತೋ ಅಂತಹ ಬೆಳೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಪ್ಲಾಂಟೇಶನ್, ತೋಟಗಾರಿಕಾ ಬೆಳೆಗಳು, ಕಾಫಿ ಇರಬಹುದು, ಟೀ ಇರಬಹುದು. ಹಾಗೆ ಯಾವ ಯಾವ ತೋಟಗಾರಿಕಾ ಬೆಳೆಗಳಿವೆಯೋ ಅವುಗಳನ್ನ ನಾವು ಈ ರೀಸನ್ ನಲ್ಲಿ ಕಾಣಬಹುದು. ಕಾಫಿ, ಟೀ ಮುಂತಾದ ತೋಟಗಾರಿಕೆ ಬೆಳೆಗಳು. ಡೆಸರ್ಟ್, ಮರುಭೂಮಿಯಲ್ಲಿ ವಾಟರ್ ಅನ್ನ ರಿಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಹಾಗಿದ್ರು ಜವಾರ, ಸಜ್ಜೆ, ಡೇಟ್ಸ್, ಸಜ್ಜೆ ಇರಬಹುದು, ಖರ್ಜೂರಗಳಿರಬಹುದು. ಖರ್ಜೂರಗಳನ್ನೆಲ್ಲ ಎಲ್ಲಿ ಬೆಳೀತಾರೆ? ಈ ಮರುಭೂಮಿ ಪ್ರದೇಶಗಳಲ್ಲೇ, ಡೆಸರ್ಟ್ಸ್ ಗಳಲ್ಲೇ ಹೆಚ್ಚಾಗಿ ಖರ್ಜೂರವನ್ನ ಬೆಳೀತಾರೆ, ಡೇಟ್ಸ್ ಅನ್ನ. ಮೌಂಟೇನ್, ಪರ್ವತ, ಪರ್ವತದಲ್ಲಿ ಯಾವ್ದಾವುದು? ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್, ಸಾವಯವ ವಸ್ತು ಇರುತ್ತೆ. ಹಾಗೆ ಫರ್ಟಿಲೈಟನ್ನು ಹೆಚ್ಚಿಗೆ ಇರುತ್ತೆ. ಕಾಫಿ ಇರಬಹುದು, ಟೀ ಇರಬಹುದು, ಸ್ಪೈಸಸ್ ಮತ್ತೆ ಫ್ರೂಟ್ಸ್. ಯಾಕೆ ಕಾಫಿ, ಟೀ ಇಲ್ಲೆಲ್ಲ ಬರ್ತಾ ಇದೆ? ಯಾಕಂದ್ರೆ ಅಲ್ಲಿ ಮಾಯಿಶ್ಚರ್ ಏನಿರುತ್ತೆ ಬಹಳಷ್ಟು ಇರುತ್ತೆ. ಹೀಗಾಗಿ ಈ ಬೆಳೆಗಳಿಗೂ ಸಹ ಮಾಯಿಶ್ಚರ್ನ ಅಷ್ಟೇ ಅವಶ್ಯಕತೆ ಇರುತ್ತೆ. ಈ ಕಾರಣದಿಂದ ಕಾಫಿ, ಚಹಾ, ಸಾಂಬಾರು ಪದಾರ್ಥಗಳು ಮತ್ತು ಹಣ್ಣುಗಳನ್ನ, ಎಸ್ಪೆಷಲಿ ಹಣ್ಣುಗಳಿರಬಹುದು, ಈ ಮೌಂಟೇನ್ಗಳಲ್ಲಿ, ಪರ್ವತಗಳಲ್ಲಿ ಕಾಣಬಹುದಾಗಿದೆ. ಓಕೆ, ಸೊ ಎಲ್ಲರೂ ಕ್ಲಾಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೇನೆ. ಹೌ ಇಸ್ ದ ಜೋಶ್? ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನನ್ನ ಜೋಶ್ ಆಸ್ ಯೂಶುವಲ್ ಹಾಯ್ ಆಗೇ ಇದೆ. ಓಕೆ, ಸೊ ಈ ಮ್ಯಾಪ್ನಲ್ಲಿ, ಭಾರತದ ಮ್ಯಾಪ್, ಇದರಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಯಾವ ಯಾವ ರೀತಿಯ ಮಣ್ಣಿದೆ ಅನ್ನೋದನ್ನ ನೋಡೋಣ. ಎಲ್ಯುವಿಯಲ್ ಸಾಯಿಲ್. ಸೊ ಎಲ್ಯುವಿಯಲ್ ಸಾಯಿಲ್ ಅನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಎಲ್ಲೆಲ್ಲಿ ನದಿಗಳು ಹರಿದು ಬರುತ್ತೋ ಆ ಪ್ರದೇಶಗಳಲ್ಲಿ ಅಲಾಂಗ್ ದ ರಿವರ್ ಬೆಡ್ಸ್ ಈ ನಮ್ಮ ಎಲ್ಯುವಿಯಲ್ ಸಾಯಿಲ್ ಇದೆ. ಬ್ಲ್ಯಾಕ್ ಸಾಯಿಲ್. ಸೊ ಏನಿದೆ? ಡೆಕ್ಕನ್ ಪ್ಲಾಟೋ ಅಂತ ಹೇಳ್ತಾ ಇದ್ದಾರೆ. ಡೆಕ್ಕನ್ ಟ್ರ್ಯಾಪ್ ಅನ್ನೋ ಪದ ಇದೆ. ಸೊ ಈ ಎಲ್ಲ ಪ್ರದೇಶಗಳು ಡೆಕ್ಕನ್ ಟ್ರ್ಯಾಪ್ ನಲ್ಲಿ ಬರುತ್ತೆ. ರೆಡ್ ಸಾಯಿಲ್, ಕೆಂಪು ಮಣ್ಣು. ಕೆಂಪು ಮಣ್ಣನ್ನ ನಾವು ಎಲ್ಲಿ ಕಾಣಬಹುದಾಗಿದೆ? ಇಲ್ಲಿ ನೀವು ಕಾಣಬಹುದು ಕೆಂಪು ಮಣ್ಣು. ಸೊ ಸ್ಕ್ಯಾಟರ್ಡ್ ಇದೆ, ಒಂದೇ ನಿರ್ದಿಷ್ಟ ಪ್ರದೇಶದಲ್ಲಿ ಇಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಇದು ಹರಡಿದೆ. ಲ್ಯಾಟರೈಟ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು. ಸೊ ಜಂಬಿಟ್ಟಿಗೆ ಮಣ್ಣನ್ನ ನಾವು ಎಲ್ಲಿ ಕಾಣಬಹುದು? ಎಲ್ಲಿ ಹೆಚ್ಚಿನ ಮಳೆಯಾಗುತ್ತೋ ಆ ಪ್ರದೇಶಗಳಲ್ಲಿ ನಾವು ಲ್ಯಾಟರೈಟ್ ಸಾಯಿಲ್ ಅನ್ನ ಕಾಣಬಹುದಾಗಿದೆ. ಸೊ ಹೆಚ್ಚಿನ ಮಳೆ ಬೀರುವಂತ ಪ್ರದೇಶಗಳು ಯಾವುವು? ವೆಸ್ಟರ್ನ್ ಘಾಟ್ಸ್ ಇರಬಹುದು, ಹಾಗೆಯೇ ಪೂರ್ವಾಂಚಲ ಪ್ರದೇಶಗಳಿರಬಹುದು, ಅಲ್ಲಿ ನಾವು ಕಾಣಬಹುದು. ಡೆಸರ್ಟ್ ಸಾಯಿಲ್, ಮರುಭೂಮಿ ಮಣ್ಣು. ಸೊ ಡೆಸರ್ಟ್ ಎಲ್ಲಿ ಬರುತ್ತೆ? ರಾಜಸ್ಥಾನ ಇರಬಹುದು, ಕಚ್ನ ಪ್ರದೇಶ ಇರಬಹುದು, ಆ ಪ್ರದೇಶಗಳಲ್ಲಿ ಡೆಸರ್ಟ್ ಸಾಯಿಲ್ ಇದೆ. ಮೌಂಟೇನ್ ಸಾಯಿಲ್, ಪರ್ವತ ಮಣ್ಣು, ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಸೊ ಭಾರತದ ಮ್ಯಾಪ್ ನಲ್ಲಿ ಎಲ್ಲಿ ಎಲ್ಲಿ ಯಾವ ಮಣ್ಣಿದೆ ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಿದ್ರೆ ಮುಂದೆ ಹೋಗೋಣ. ಕ್ವಶನ್ ಅಂಡ್ ಆನ್ಸರ್ ಟೈಮ್. ಬ್ಲ್ಯಾಕ್ ಸಾಯಿಲ್ is suitable for dry farming as it is. So black soil is suitable for dry farming as ಒಣ ಬೇಸಾಯಕ್ಕೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಏಕೆಂದರೆ ಆಪ್ಷನ್ ಎ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಸ್ ಫಾರ್ಮ್ಡ್ ಇನ್ ಹೆವಿ ರೇನ್ಫಾಲ್ ರೀಸನ್, ಭಾರಿ ಮಳೆಯ ಪ್ರದೇಶದಲ್ಲಿ ರಚನೆಗೊಂಡಿದೆ. ಹ್ಯಾಸ್ ಲೆಸ್ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ, ಕಡಿಮೆ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹ್ಯಾಸ್ ಹೈ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ, ಹೆಚ್ಚಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಈಸ್ ಫಾರ್ಮ್ಡ್ ಫ್ರಮ್ ವೆದರಿಂಗ್ ಆಫ್ ಕ್ರಿಸ್ಟಲೈನ್ ರಾಕ್ಸ್, ಸ್ಫಟಿಕದಂತಹ ಬಂಡೆಗಳ ವಾಯುಗುಣದ ವ್ಯತ್ಯಾಸದಿಂದ ರೂಪುಗೊಂಡಿದೆ. ಒಣ ಬೇಸಾಯ, ಡ್ರೈ ಫಾರ್ಮಿಂಗ್ ಅಂದ್ರೇನು? ಲೆಸ್ ವಾಟರ್ ಬೇಕಾಗತ್ತೆ. ಸೊ ಲೆಸ್ ವಾಟರ್ನ ಇಲ್ಲಿ ಕಾಣಬಹುದು. ಇಲ್ಲೆಲ್ಲ ಹೆವಿ ರೇನ್ಫಾಲ್ ರೀಸನ್ ಇದೆ, ಇದಂತೂ ಅಲ್ಲ. ಲೆಸ್ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ ಅಲ್ಲ, ಹೈ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ ಇದು ಇರಬಹುದಾ? ಎಸ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಹೇಗ್ ಬರೀತೀರಾ? ಮೇನ್ ಕ್ವಶನ್ ನಂಬರ್ ಅನ್ನ ಹಾಕ್ತೀರಾ, ಹಾಗೆ ಆಪ್ಷನ್ ಸಿ ಅಂತ ಬರೀತೀರಾ, ಮುಂದೆ ಕೊಟ್ಟಿರುವಂತ ಆಪ್ಷನ್ ಅನ್ನ ಕಂಪ್ಲೀಟ್ ಆಗಿ ಬರೀತೀರಾ. ಓಕೆ, ಈ ರೀತಿ ಹೈಲೈಟ್ ಅಂತೂ ಮಾಡಲ್ಲ ಅನ್ಕೋತೇನೆ. ಕ್ವಶನ್ ಪೇಪರ್ ನಲ್ಲಿ ಹೈಲೈಟ್ ಮಾಡಿ ಬರಬೇಡಿ ಪ್ಲೀಸ್. ಓಕೆ, ನೆಕ್ಸ್ಟ್ ಕ್ವಶನ್. ಹೌ ಈಸ್ ಲ್ಯಾಟರೈಟ್ ಸಾಯಿಲ್ ಫಾರ್ಮ್ಡ್? ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ? ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿರುವಂತಹದ್ದೇ. ಸೊ ಮತ್ತೆ ಇನ್ ಡೆಪ್ತ್ ಆಗಿ ನಾನಂತೂ ಹೋಗಲ್ಲ. 1 ಮಾರ್ಕ್ ಅಲ್ಲಿ ಸೆಪ್ಟೆಂಬರ್ 2020 ಬಂದಿರುವಂತಹ ಪ್ರಶ್ನೆ. ಲ್ಯಾಟರೈಟ್ ಸಾಯಿಲ್ ಈಸ್ ಫಾರ್ಮ್ಡ್ ಇನ್ ಟ್ರಾಪಿಕಲ್ ಏರಿಯಾಸ್ ಅಂಡರ್ ದ ಕಂಡೀಷನ್ ಆಫ್ ಹೈ ಟೆಂಪರೇಚರ್ ಅಂಡ್ ರೇನ್ಫಾಲ್.
ಸೊ ಕೀವರ್ಡ್ ಏನಾಗುತ್ತೆ, ಹೈ ಟೆಂಪರೇಚರ್ ಮತ್ತೆ ಹೈ ರೇನ್ಫಾಲ್ ಆಗುತ್ತೆ. ಕೀವರ್ಡ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದರಿಂದ ನೀವು ಈಸಿಲಿಯಾಗಿ ಆನ್ಸರ್ ಮಾಡಬಹುದು. ಹೆಚ್ಚಿನ ತಾಪಮಾನ ಮತ್ತು ಅಧಿಕ ಮಳೆಯ ಉಷ್ಣವಲಯದ ಪ್ರದೇಶಗಳಲ್ಲಿ ಲ್ಯಾಟರೈಟ್ ಮಣ್ಣು ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಆರ್ ದ ಕಾಸಸ್ ಆಫ್ ಸಾಯಿಲ್ ಇರೋಜನ್? ಸೊ ಪೆನ್. ಸಾಯಿಲ್ ಇರೋಜನ್ ಅಂದ್ರೆ ಏನು? ಮಣ್ಣಿನ ಸವೆತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ. ಸಾಯಿಲ್ ಹೋಗ್ತಾ ಇದೆ. ಯಾಕೆ ಸಾಯಿಲ್ ಹೋಗ್ತಾ ಇದೆ? ಯೋಚನೆ ಮಾಡಿ. ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಸೊ ಮಣ್ಣಿನ ಸವೆತಕ್ಕೆ ಕಾರಣಗಳು, ಕಾಸಸ್, ಡಿಫಾರೆಸ್ಟೇಷನ್, ಅರಣ್ಯಗಳ ನಾಶ. ಯಾಕಂದ್ರೆ ಅರಣ್ಯಗಳು ಮಣ್ಣನ್ನ ಹಿಡಿದಿಟ್ಕೊಳುತ್ತೆ, ಗಿಡಗಳು ಅವಿಲ್ಲ ಅಂದ್ರೆ ಮಣ್ಣು ಹೋಗ್ಬಿಡತ್ತೆ. ಓವರ್ ಗ್ರೇಸಿಂಗ್, ಹೆಚ್ಚು ಮೇಯಿಸೋದು. ಆಲ್ಮೋಸ್ಟ್ ಫಾಲ್ಟಿ ಮೆಥಡ್ಸ್ ಆಫ್ ಕಲ್ಟಿವೇಶನ್, ಅವೈಜ್ಞಾನಿಕ ಬೇಸಾಯ ಇರಬಹುದು, ಒಂದೇ ಬೆಳೆನ ಪದೇ ಪದೇ ಬೆಳೀತಾ ಹೋಗೋದು. ಯೂಸಿಂಗ್ ಟಾಪ್ ಸಾಯಿಲ್ ಫಾರ್ ಬ್ರಿಕ್ಸ್ ಅಂಡ್ ಟಾಯ್ಲ್ಸ್. ಸೊ ಸಾಯಿಲ್ ಇರೋಜನ್ ಅಂದ್ಕೊಳ್ಳೆ ಸರ್ಫೇಸ್ ಸಾಯಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ಫೇಸ್ ಸಾಯಿಲ್ ಹೋಗ್ತಾ ಇದೆ, ಅದು ರಿಚ್ ಇರುತ್ತೆ. ಸೊ ಇಟ್ಟಿಗೆ ಇರ್ಬೋದು, ಹೆಂಚು, ಮಡಿಕೆ ತಯಾರಿಕಾ ಮುಂತಾದವುಗಳಿಂದ ಮೇಲ್ಮಣ್ಣು ನಾಶ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಹೋಗೋಣವಾ? ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಇರೋಜನ್? ಮಣ್ಣಿನ ಸವಕಳಿ ತಡೆಯುವ ವಿಧಾನಗಳೇನು? 2 ಮಾರ್ಕ್ಸ್ಗೆ ಏಪ್ರಿಲ್ 2015, 2016 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಸೊ ಕಾಸಸ್ ಅನ್ನ ತಿಳ್ಕೊಂಡ್ವಿ. ಕಾಸಸ್ ಹಾಗೆ ಪ್ರಿವೆನ್ಷನ್ ಎರಡು ಏನಿರುತ್ತೆ, ಇದು ಇಂಟರ್ಲಿಂಕ್ಡ್ ಇರುತ್ತೆ ತಾನೆ. ಕಾಸಸ್ ಏನಿತ್ತು? ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಏನೋ ಅರಣ್ಯಗಳ ನಾಶ ಆಗ್ತಾ ಇದೆ. ಹಾಗಾದ್ರೆ ನಾವು ಪ್ರಿವೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅರಣ್ಯಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮಾಡ್ಬೇಕು, ಬೆಳೆಸ್ಬೇಕು. ಕರೆಕ್ಟ್. ಸೊ ಒಂದನ್ನ ನೀವು ತಿಳ್ಕೊಂಡ್ರೆ ಅದರ ಮುಖಾಂತರ ಬೇರೆ ಕ್ವಶನ್ಸ್ಗಳನ್ನು ಸಹ ಈಸಿಲಿ ಆಗಿ ಹ್ಯಾಂಡಲ್ ಮಾಡಬಹುದು. ಸೊ ಯಾವಾಗ ಕಾಸಸ್ ಅಂತ ಬರುತ್ತೋ ಅದರ ಆಲ್ಮೋಸ್ಟ್ ಏನ್ ರೆಮಿಡೀಸ್ಗಳಿರುತ್ತೋ ಅವೇ ಸಹ ಪ್ರಿವೆನ್ಷನ್ ಅಲ್ಲೂ ಬಂದಿರುತ್ತೆ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ. ಸೊ ಕೌಂಟರ್ ಪ್ಲೋಯಿಂಗ್, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. ಹಾಗಂದ್ರೆ ಏನು? ಬಹಳಷ್ಟು ಕಡೆ ಏನಾಗುತ್ತೆ, ಸ್ಲೋಪ್ಸ್ಗಳಿರುತ್ತೆ. ಸೊ ಯಾವಾಗಾದ್ರೂ ಮಳೆ ಆದ್ರೆ ಅದರ ಜೊತೆಗೆ ಮಳೆಯ ಜೊತೆಗೆ ನೀರು ಹಾಗೆ ಮಣ್ಣು ಎರಡೂ ಕೂಡಿ ಹರಿದು ಹೋಗ್ಬಿಡತ್ತೆ. ಇದರಿಂದ ಏನಾಗುತ್ತೆ, ಬೆಳೆಗಳಿಗೆ ಹಾನಿ ಆಗುತ್ತೆ, ರಿಚ್ ಸಾಯಿಲ್ ಸಿಗಲ್ಲ. ಹೀಗಾಗಿ ಕೌಂಟರ್ ಪ್ಲೋಯಿಂಗ್ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಸ್ವಲ್ಪ ಯಾವ ರೀತಿಯ ಶೇಪ್ ಇರುತ್ತೋ ಅದರ ಅನುಗುಣವಾಗಿ ಸ್ವಲ್ಪ ಹೈಟ್ ಅನ್ನ ಕಡೆ ಮಾಡಿ ಮಣ್ಣನ್ನ ಹಾಗೆ ನೀರನ್ನ ರಕ್ಷಿಸಲಾಗುತ್ತೆ, ಒಂದು ಕಡೆ ಹೋಗದೆ ಇರೋ ಹಾಗೆ. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಅಡ್ಡ ಬದುಗಳನ್ನ ನಿರ್ಮಿಸೋದು. ಹಳ್ಳಿಗಳಲ್ಲೆಲ್ಲ ನೀವು ನೋಡೇ ಇರ್ತೀರಾ, ಏನ್ ಮಾಡ್ತಾರೆ, ನೀರು ಹರಿದು ಹೋಗ್ಬಾರ್ದಂತ ಸ್ವಲ್ಪ ಎತ್ತರವನ್ನ ಮಾಡ್ಬಿಡ್ತಾರೆ. ಇವುಗಳನ್ನ ಬದುಗಳು ಅಂತ ಕರಿತೇವೆ. ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್, ಕಾಸಸ್ ಪ್ರಿವೆನ್ಷನ್, ಲಿಂಕ್ ನೆನಪಾಗ್ತದೆ ತಾನೆ? ಸೂಪರ್. ಕಂಟ್ರೋಲ್ ಆಫ್ ಲೈವ್ ಸ್ಟಾಕ್ ಗ್ರೇಜಿಂಗ್. ಸೊ ಅಲ್ಲೂ ಇತ್ತು ಈ ಪಾಯಿಂಟ್, ಗ್ರೇಜಿಂಗ್ ಅಂತ ಅನ್ಕಂಟ್ರೋಲ್ಡ್. ಇಲ್ಲಿ ಏನ್ ಮಾಡ್ಬೇಕು, ಕಂಟ್ರೋಲ್ಡ್ ಗ್ರೇಜಿಂಗ್ ಅನ್ನ ಮಾಡಬೇಕು. ಪ್ಲಾನ್ಡ್ ಯೂಸ್ ಆಫ್ ವಾಟರ್. ಸೊ ಅಲ್ಲಿ ನಾವು ವಾಟರ್ ಅನ್ನ ಪ್ಲಾನ್ ಮಾಡ್ತಾ ಇರಲಿಲ್ಲ, ಇಲ್ಲೇನ್ ಮಾಡ್ತೇವೆ, ಯೂಸ್ ಆಫ್ ವಾಟರ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೇವೆ. ಚೆಕ್ ಡ್ಯಾಮ್ಸ್. ಸೊ ಡ್ಯಾಮ್ಸ್ಗಳು ಏನು ದೊಡ್ಡದಾಗಿರುತ್ತೆ ಸ್ಟ್ರಕ್ಚರ್ ಅಲ್ಲಿ, ಆದರೆ ಚೆಕ್ ಡ್ಯಾಮ್ಸ್ಗಳು ಏನಾಗಿರುತ್ತೆ, ಮಿನಿಮಲ್ ಇರುತ್ತೆ. ಅವು ನೀರನ್ನ ಹಾಗೆ ಮಣ್ಣನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಸೊ ಆಲ್ಮೋಸ್ಟ್ ಈ ಸಾಯಿಲ್ ಇರೋಜನ್ ಆಗ್ಲಿಕ್ಕೆ ನೀರು ಒಂದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀರಿನ ಜೊತೆಗೆ ಬಹಳಷ್ಟು ಸಾಯಿಲ್ ಸಹ ಹೋಗುತ್ತೆ. ಎಲ್ಲೆಲ್ಲಿ ನೀರನ್ನ ನಾವು ತಡೆ ಹಿಡಿತೇವೋ ಅಲ್ಲಲ್ಲಿ ಮಣ್ಣನ್ನು ಸಹ ತಡೆ ಹಿಡಿತೇವೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಸೂಪರ್. ಈಗ ನೀವು ಈ ಕ್ವಶನ್ ಅನ್ನ ಆನ್ಸರ್ ಮಾಡಬೇಕು. ಏನಿದೆ ಪ್ರಶ್ನೆ, ವಾಟ್ ಡಸ್ ಸಾಯಿಲ್ ಇರೋಸನ್ ಲೀಡ್ ಟು? ನಾವು ಕಾಸಸ್ ಅನ್ನ ತಿಳ್ಕೊಂಡ್ವಿ, ಪ್ರಿವೆಂಟಿವ್ ಮೆಜರ್ಸ್ಗಳನ್ನ ತಿಳ್ಕೊಂಡ್ವಿ. ಈಗ ಸಾಯಿಲ್ ಇರೋಸನ್ ನಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ವಾಟ್ ಡಸ್ ಇಟ್ ಲೀಡ್ ಟು? ಏಪ್ರಿಲ್ ಮತ್ತೆ ಜೂನ್ 2017 ಅಲ್ಲಿ 2 ಮಾರ್ಕ್ಸ್ಗೆ ಬಂದಿರುವಂತಹ ಪ್ರಶ್ನೆ. ನೋ, ಥಿಂಕ್, ಕ್ರ್ಯಾಕ್ ಯಾವುದನ್ನ ಅಪ್ಲೈ ಮಾಡ್ತೀರಾ? ಯೋಚನೆ ಮಾಡಿ. ಓಕೆ, ನಿಮಗೆ ಆನ್ಸರ್ ಗೊತ್ತಿದೆಯಾ? ಗೊತ್ತಿದೆ ನೀವು ಆರಾಮಾಗಿ ನೋ ಆಗಿ ಬರಿಬಹುದು. ಥಿಂಕ್ ಸ್ವಲ್ಪ ಗೊತ್ತಿದೆ, ಇನ್ನೂ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿ ಬರಿಬಹುದು. ಕ್ರ್ಯಾಕ್ ಅಂದ್ರೆ ಏನಾಗುತ್ತೆ, ನಿಮ್ಗೆ ಏನೂ ಗೊತ್ತಿರಲ್ಲ, ಆದರೂ ಸಹ ನೀವು ಅಟೆಂಪ್ಟ್ ಮಾಡ್ತೀರಾ. ಇದು ಆ ರೀತಿ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗತ್ತಾ? ಮಣ್ಣಿನ ಸವೆತ, ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತಹ ಕೀವರ್ಡ್ಸ್ಗಳು ನೆನಪು ಮಾಡ್ಕೊಳ್ಳಿ. ಏನಾಗುತ್ತೆ ಮಣ್ಣಿನ ಸವೆತದಿಂದ, ಯಾವುದಕ್ಕೆ ಕಾರಣ ಆಗ್ತದೆ? ಯೋಚನೆ ಮಾಡಿ. ಸೊ
ಮಣ್ಣಿನ ಸವೆತ ಸಾಯಿಲ್ ಇರೋಜನ್ ಅಂದ ಕೂಡಲೇ ಒಂದು ಟರ್ಮ್ ಅಥವಾ ಒಂದು ಕೀವರ್ಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಿಲ್ಟ್ ಅಥವಾ ಹೂಳು ಶೇಖರಣೆ, ಇದರಿಂದಲೇ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಆಗುತ್ತೆ. ಸೊ ಸಾಯಿಲ್ ಇರೋಜನ್ ಅಂದ ಕೂಡಲೇ ನದಿಗಳು, ರಿವರ್ ಫ್ಲೋ, ಅದು ಸಹ ಒಂದು ವೆರಿ ಇಂಪಾರ್ಟೆಂಟ್ ಲಿಂಕ್ಡ್ ವರ್ಡ್ ಆಗುತ್ತೆ. ಸಿಲ್ಟ್ ಏನಾಗುತ್ತೆ, ಕಡಿಮೆ ಫಲವತ್ತತೆ ಆಗುತ್ತೆ. ಆಲ್ರೆಡಿ ಡಿಸ್ಕಸ್ ಮಾಡಿರುವ ಹಾಗೆ ಸರ್ಫೇಸ್ ಸಾಯಿಲ್ ಹೋಗ್ತಾ ಇದೆ. ಸರ್ಫೇಸ್ ಸಾಯಿಲ್ ಹೋಗ್ತಾ ಇದೆ ಅಂದ್ರೆ ಏನು, ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಪ್ರವಾಹ ಡಿಸ್ಕಸ್ ಮಾಡಿರುವಂತಹದ್ದೇ. ಚೇಂಜಸ್ ಆಫ್ ಕೋರ್ಸ್ ಆಫ್ ರಿವರ್ಸ್, ಮಣ್ಣು ಒಂದೇ ಕಡೆ ಇತ್ತಂದ್ರೆ ಏನಾಗುತ್ತೆ, ಆ ನದಿಗಳು ಏನ್ ಮಾಡ್ತವೆ, ತಮ್ಮ ದಿಕ್ಕನ್ನ ಬದಲಾಯಿಸುತ್ತೆ. ಸೊ ಇದು ಸಹ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ರಿಡಕ್ಷನ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಆಫ್ ರಿಸರ್ವಾಯರ್ಸ್ ಅಂಡ್ ಟ್ಯಾಂಕ್ಸ್. ಒಂದು ಟ್ಯಾಂಕ್ ಅನ್ನ ಅಥವಾ ರಿಸರ್ವಾಯರ್ನ ನಾವು ಕಟ್ಟಿರ್ತೇವೆ, ಆದರೆ ಅದರಲ್ಲಿ ಮಣ್ಣೆ ಹೆಚ್ಚಿಗೆ ಆದ್ರೆ ಏನಾಗುತ್ತೆ, ನೀರಿಗೆ ಜಾಗನೇ ಇರಲ್ಲ. ಹೀಗಾಗಿ ಇದು ಸಹ ಏನ್ ಮಾಡುತ್ತೆ, ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ಸೊ ಇದರ ಮುಖಾಂತರ ನಿಮಗೆ ಇದು ಈಸಿಲಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಹಾಗೆ ನಿಮ್ಮ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆಸಮ್. ಓಕೆ, ಅದರ ಜೊತೆಗೆ ದ ವಾಲ್ಯೂಮ್ ಆಫ್ ವಾಟರ್ ಪರ್ಕೊಲೇಟಿಂಗ್ ಡೌನ್ ಗೆಟ್ಸ್ ರೆಡ್ಯೂಸ್ಡ್. ಯಾಕೆ ಪರ್ಕೊಲೇಟಿಂಗ್ ಅಂದ್ರೆ ಕೆಳಗೆ ಹೋಗೋದು, ಯಾಕೆ ಹೋಗಲ್ಲ, ಅಲ್ಲಿ ಮಣ್ಣಿದೆ. ನೀರು ಹೋಗಬೇಕಾದಂತಹ ಜಾಗದಲ್ಲಿ ಮಣ್ಣಿರೋದ್ರಿಂದ ಏನು, ನೀರಿಗೆ ಜಾಗವಿಲ್ಲ. ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗುವುದು. ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್, ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಚುರಲ್ ಸ್ಪ್ರಿಂಗ್ಸ್ ಏನಾಗುತ್ತೆ, ಡ್ರೈ ಅಪ್ ಆಗುತ್ತೆ. ಇಫೆಕ್ಟ್ಸ್ ದ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರ್, ಇವೆಂಚುಯಲಿ ಯಾವುದಕ್ಕೆ ಲೀಡ್ ಆಗುತ್ತೆ, ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುವುದು. ನಮ್ಮ ಪರೀಕ್ಷೆ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಲೈಕ್ ಮಾಡಿಲ್ವಾ, ಅಯ್ಯೋ ಮಾಡಿದ್ರ ಸೂಪರ್. ಹಾಗೆ ಕಮೆಂಟ್ ಅನ್ನ ಏನಾದರೂ ತಿಳಿಸೋದಿದ್ರೆ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರ್ ಅನ್ನು ಸಹ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್, ಅದರಲ್ಲೂ ಇದು ನಾಲೆಜ್ ನ ಮಾತು. ಸೊ ಎಷ್ಟು ಶೇರ್ ಮಾಡ್ತಿರೋ ಅಷ್ಟೇ ಕೇರ್ ಮಾಡಿದ ಹಾಗೆ. ಸೊ ನಮ್ಮ ಪರೀಕ್ಷೆ ಚಾನೆಲ್ನ ಬಗ್ಗೆ ಆಲ್ರೆಡಿ ಹೇಳಿರೋ ಹಾಗೆ, ಯಾರ್ಯಾರು 10th ಅಲ್ಲಿ ಕನ್ನಡ ಬೋರ್ಡನ್ನು, SSLC ಅಲ್ಲಿ ಕನ್ನಡ ಬೋರ್ಡನ್ನು ಅಟೆಂಪ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ. ಇದರಲ್ಲಿ ನಾವು ಕೋರ್ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ತೇವೆ, ಲ್ಯಾಂಗ್ವೇಜಸ್ಗಳನ್ನು ಕವರ್ ಮಾಡ್ತೇವೆ. ಅದು ಸಹ ಇನ್ ಡೆಪ್ತ್ ಆಗಿ ನಮ್ಮ ಒನ್ ಶಾಟ್ ವಿಡಿಯೋಸ್ಗಳಿರಬಹುದು, ಸಮರಿ ಇರಬಹುದು, ಎಕ್ಸಾಮ್ಗೆ ಬೇಕಾದಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿರಬಹುದು. ಇವೆಲ್ಲವೂ ಅಷ್ಟೇ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಹಾಗಾದ್ರೆ ಇನ್ಯಾಕ್ತಳ, ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಚಿಲ್ಲಾಗಿರಿ, ಎಂಜಾಯ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು.